I'm sorry, but don't wanna talk. I need a moment before I go. It's nothing personal. I draw the blinds. They don't need to see me cry. 'Cause even if they understand, they don't understand. So then when I'm finished, I'm all about my business and ready to save the world. I'm taking my misery, making my bitch give me everyone's favorite girl. ನಾವಿವತ್ತು ಯುಗ ಯುಗಗಳ ಇತಿಹಾಸ ಇರುವಂತಹ ದೇವಾನುದೇವತೆಗಳ ಕಾಲದಿಂದ ಇಲ್ಲಿ ಪುರಾಣಗಳಲ್ಲಿ ಇತಿಹಾಸವನ್ನು ಹೊಂದಿರುವಂತಹ ಭೂಮಿಯ ಕೈಲಾಸ ಭೂಮ್ ಕೈಲಾಸ ಎಂದೇ ಹೆಸರಾಗಿರುವಂತಹ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ನಾವು ಯುಗ ಯುಗಗಳ ಇತಿಹಾಸವುಳ್ಳಂತಹ ದೇವಾನುದೇವತೆಗಳ ಕಾಲದಿಂದ ಪುರಾಣದಲ್ಲಿ ಉಲ್ಲೇಖ ಇರುವಂತಹ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಈ ಕಾರಿಂಜೇಶ್ವರ ದೇವಸ್ಥಾನವು 4 ಯುಗಗಳನ್ನು ದಾಟಿದ್ದು ಇಂದು ಕಲಿಯುಗದಲ್ಲಿಯೂ ಕೂಡ ನಮಗೆ ದೃಷ್ಟಾಂತವಾಗಿ ಉಳಿದಿರುವಂತಹ ಒಂದು ದೇವಸ್ಥಾನ. ಸುಮಾರು ಮಂಗಳೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ದೇವಸ್ಥಾನವು ಧರ್ಮಸ್ಥಳದ ನಡುವಿನ ಹೆದ್ದಾರಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗುವ ಹೆದ್ದಾರಿಯಿಂದ ಬಂಟ್ವಾಳ ತಾಲೂಕಿನಲ್ಲಿದ್ದು ಬಂಟ್ವಾಳದಿಂದ ಸುಮಾರು 10 ಕಿಲೋಮೀಟರ್ನ ಒಳಗೆ ಬಂದರೆ ಕಾರಿಂಜ ಕ್ರಾಸ್ ಅಂತ ಹೇಳಿ ಸಿಗ್ತದೆ. ಈ ಕಾರಿಂಜ ಕ್ರಾಸ್ ಇಂದ ಸುಮಾರು 4 ಕಿಲೋಮೀಟರ್ ನಡೀತಾ ಹೋದ್ರೆ ನಮಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗಲು ಡಾಂಬರಿನ ರಸ್ತೆ ಕೂಡ ಇದ್ದದ್ದು ಕಾಣಿಸ್ತದೆ. ಗಾಡಿಗಳು ಕೂಡ ಹೋಗ್ತಾ ಇದ್ದಾವೆ. ಆದರೆ ನಾವಿವತ್ತು ಸ್ವಲ್ಪ ವಿಶೇಷವಾಗಿರಲಿ ಅಂತ ಹೇಳಿ ನಮ್ಮ ಬೈಕನ್ನು ಮಹಾದ್ವಾರದಲ್ಲಿಯೇ ಇಲ್ಲಿಯೇ ನಿಲ್ಲಿಸಿಬಿಟ್ಟು ನಾವು ನಡೀತಾ ಹೋಗ್ತೇವೆ. ಮತ್ತು ಅಲ್ಲಿರುವಂತಹ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ಅಲ್ಲಿ ಪೂಜಾರಿಗಳಾಗಿರ್ಬೋದು ಅಲ್ಲಿಯ ಜನರನ್ನು ತಿಳಿದುಕೊಳ್ತಾ ಹಾಗೆ ನಾವು ಕೆಲವೊಂದಿಷ್ಟು ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದನ್ನು ಕೂಡ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಬನ್ನಿ ಹೋಗುವ ಕಾರಿಂಜೇಶ್ವರಕ್ಕೆ. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 4 ಕಿಲೋಮೀಟ್ರ್ ಇದೆ ಅಲ್ಲಿಂದ ಮೇನ್ ರೋಡಿಂದ ಇಲ್ಲಿವರೆಗೂ 4 ಕಿಲೋಮೀಟ್ರ್. ಅಂದರೆ ಈಗ ನಾವು ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೇವೆ. ಇನ್ನೊಂದು 2 ಕಿಲೋಮೀಟ್ರ್ ಇರ್ಬೋದು. ಈಗ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಕಾಡೆಲ್ಲ ಈ ಕಾಡು ಪ್ರದೇಶವನ್ನು ನೋಡ್ಬೋದು. ಈ ಕಾಡಿನ ಒಳಗೆ ಸುಮಾರಾಗಿ ಒಂದು ಆ ಬೆಟ್ಟದ ವಿಶೇಷತೆ ಏನಂದ್ರೆ ನೀವು ದೂರದಿಂದ ನೋಡಿದಾಗ ಏಕಶಿಲಾ ಬೆಟ್ಟದಂತೆ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿರುವಂತಹ ಆ ರೀತಿಯಾಗಿ ಅದು ತೋರಿಸ್ತದೆ. ಅದು ನಮಗೆ ಕಾಣ್ತದೆ ಅಂತ ಹೇಳಿ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿಯ ಒಂದು ಪ್ರಕೃತಿಯ ಸೌಂದರ್ಯವನ್ನ. ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ನಾವು ಮತ್ತು ಸಂದೀಪ್ ಅವರು ನಮ್ಮ ಕಟೀಲು ಪಾದಯಾತ್ರೆ ವಿಡಿಯೋದಲ್ಲಿಯೂ ಕೂಡ ನಾವು ಜೊತೆಯಾಗಿ ವಿಡಿಯೋ ಮಾಡಿದ್ದೀವಿ. ಸೊ ನೋಡ್ಬೋದು ನಾವೀಗ ಕಾರಿಂಜ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ಇದ್ದೇವೆ. ಸೊ ಇಲ್ಲಿಂದ ಒಳಗೆ ಹೋದರೆ ಇಲ್ಲೇ ಒಂದು ದಾರಿ ಉಂಟು. ಸೊ ಈಗ ನಾವು ಮುಖ್ಯ ದ್ವಾರದ ಕಡೆ ಹೋಗ್ತಾ ಇದ್ದೇವೆ. ಕಾರಿಂಜ ದೇವಸ್ಥಾನ ಇನ್ನೇನು ತುಂಬ ಸಮೀಪ ಬಂದಿದೆ. ಈಗ 4 ಕಿಲೋಮೀಟ್ರ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ. 3 ಕಿಲೋಮೀಟ್ರ್ ಇದೆ ಅಂತ ಅಷ್ಟೇ. ಅಲ್ಲಿ ಅಷ್ಟು ದೂರ ಬಂದಿದ್ದೇವೆ. ಈಗ ನೋಡ್ಬೋದು ಇಲ್ಲಿ ನಮ್ಮ ಸಂದೀಪ್ ನಮಗಿಂತ ಸ್ವಲ್ಪ ಸ್ಪೀಡ್ ಇದ್ದಾರೆ. ಅವ್ರು ನಮಗಿಂತ ಮೊದಲೇ ಹೋಗ್ತಾ ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಬಂದು ತಲುಪಿದ್ದೇವೆ. ನಡ್ಕೊಂಡು ಬಂದಿದ್ದೇವೆ. ಅಷ್ಟು ದೂರದಿಂದ ನಡ್ಕೊಂಡು ಬಂದೀಗ ನೋಡು ಇಬ್ಬರು ಈಗ ಒಟ್ಟಿಗೆ ಸೇರಿ ಈಗ ಬಂದು ಇಲ್ಲಿ. ಸೊ ಇಲ್ಲಿಗೆ ದೇವಸ್ಥಾನಕ್ಕೆ ಯಾವತ್ತು ಬಲಗಾಲಿಟ್ಟು ಒಳಗೆ ಹೋಗ್ಬೇಕಂತ ನಾವು ಬಲಗಾಲಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತೋರಿಸ್ತೀವಿ. ಈಗ ನೆಕ್ಸ್ಟ್ ಇಲ್ಲಿ ಕೈಕಾಲೆಲ್ಲ ತೊಳೆದು ದೇವಸ್ಥಾನಕ್ಕೆ ಹೋಗಿ ಮೇಲೆ ಹೋಗಿ ತೋರಿಸ್ತೀವಿ ಗೈಸ್. ನೆಕ್ಸ್ಟ್ ಗಾಯ್ಸ್ ಈಗ ಇಲ್ಲಿ ಬಂದಿದ್ದೇವೆ. ನೋಡ್ಬೋದು ಇಲ್ಲಿ ಲಾಸ್ಟು ದೇವಸ್ಥಾನವನ್ನು ರೀಚ್ ಆಗಿದ್ದೇವೆ. ಈಗ ಇಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಹೊಂಡ ಸಿಗ್ತದೆ ನಮಗಿಲ್ಲಿ ತೋರಿಸಿ ಕಾಣ್ತದೆ. ಈ ಹೊಂಡಕ್ಕೆ ಬಂದು ಇಲ್ಲಿ ಕೈಕಾಲೆಲ್ಲ ತೊಳೆದು ನೆಕ್ಸ್ಟು ಬೆಟ್ಟ ಹತ್ತಿ ಸ್ಟಾರ್ಟ್ ಮಾಡ್ತೀವಿ ನಾವೀಗ. ನಮ್ಮ ಸಂದೀಪ್ ಅವರು ಈ ಹೊಂಡದ ಬಗ್ಗೆ ಸ್ವಲ್ಪ ಅದಕ್ಕೆ ಇರುವ ವಿಶೇಷತೆ ಮತ್ತು ಇತಿಹಾಸವನ್ನು ಸ್ವಲ್ಪ ಹೇಳ್ತಾರೆ. ನೀವು ಅದನ್ನು ಸ್ವಲ್ಪ ಕೇಳಿ ಗಾಯ್ಸ್.
ಈ ಗಂಗಾತೀರ್ಥ ಎನ್ನುವಂತಹ ಪ್ಲೇಸಿಗೆ ಬಂದಿದ್ದೇವೆ. ಇದರ ವಿಶೇಷ ಏನಂತಂದರೆ ಮಹಾಭಾರತದ ಕಾಲದಲ್ಲಿ ಭೀಮ, ನಾನು ಈಗಾಗಲೇ ಹೇಳಿದೆ 4 ಯುಗಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ ಅಂಥೇಳಿ. ಮಹಾಭಾರತದ ಕಾಲದಲ್ಲಿ ಭೀಮನು ತನ್ನ ಗದೆಯನ್ನು, ವನವಾಸದ ಸಂದರ್ಭದಲ್ಲಿ ಭೀಮ ತನ್ನ ಗದೆಯನ್ನು ಈ ಸ್ಥಳದಲ್ಲಿ ಇರಿಸಿದ್ದ ಅನ್ನುವಂತಹ ಒಂದು ಪುರಾಣಗಳಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಸೊ ಇದನ್ನು ನಾವು ಟಾಪ್ ಆ್ಯಂಗಲಿಂದ ನೋಡಿದರೆ ಈ ಒಂದು ಕೊಳ ಗದೆಯ ಆಕಾರದಲ್ಲಿ ಕಾಣ್ತದೆ. ಅದನ್ನು ನಾವು ಮೇಲೆ ಹೋಗಿ ತೋರಿಸಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಈಗ ಈ ಗದಾತೀರ್ಥದ ಒಂದು ನೀರನ್ನು ನಮ್ಮ ಮೈಗೆ ಚೆಲ್ಲಿಕೊಳ್ಳುತ್ತಾ ಮುಂದೆ ಸಾಗು. ನೋಡಿ, ನಮಗೆ ವಾರ್ಮ್ ವೆಲ್ಕಮ್ ಮಾಡ್ತಾ ಇದ್ದಾವೆ ನಮ್ಮ ವಾನರ ಸೇನೆ. ನೋಡ್ಬೋದು, ಇದು ಒಂದೇ ಅಲ್ಲ, ಇಲ್ಲಿ ನೋಡ್ಬೋದು ನೀವು ನಮ್ಮ ವಾನರ ಸೇನೆಗೆ ಒಂದು ಪ್ರಸಿದ್ಧಿಯಾಗಿರುವಂತಹ ಸ್ಥಳ ಇದು. ಇಲ್ಲಿ ನಮ್ಮ ಆರಾಧ್ಯ ದೈವ ಆಂಜನೇಯ ಪುತ್ರನ ಒಂದು ಮೂರ್ತಿಯನ್ನು ನೋಡ್ಬೋದು. ಸ್ಟಾರ್ಟಿಂಗ್ಗೆ ಅವರ ಮೂರ್ತಿಯಿಂದ ನಾವು ಶುರು ಮಾಡ್ತಾ ಇದ್ದೇವೆ. ಇಲ್ಲಿಂದ ಒಂದು 500 ಮೆಟ್ಟಿಲುಗಳು, ಸುಮಾರು 500ಕ್ಕಿಂತ ಹೆಚ್ಚಿನ ಮೆಟ್ಟಿಲುಗಳಿದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳಿದ್ದಾರೆ. ನಾವು ನೋಡ್ಬೋದು ಕಲ್ಲಿನಿಂದ ಇರುವಂತಹ ಮೆಟ್ಟಿಲುಗಳನ್ನು ಏರ್ತಾ ಹೋಗುವ ಬನ್ನಿ. ಸೊ ನೀವು ಈಗಾಗಲೇ ನೋಡ್ಬೋದು ನಮ್ಮ ಸಂಗಪ್ಪ ಅಂತರೂ ಫುಲ್ ಅವನ ಇಲ್ಲೇ ಕುಳಿಸ್ಬಿಟ್ರೆ ಸಾಕೇನ ಇಲ್ಲೇ ಕೂತ್ ಬಿಡ್ತಾನೆ. ಆದ್ರೆ ಈಗ ಇನ್ನೂ ಒಂದು 50 ಮೆಟ್ಲನ್ನು ಸಹ ನಾವು ಹತ್ತಿಲ್ಲ. ಸೊ ನೀವು ನೋಡ್ಬೋದು, ಒಂದು ಈಗ ಪಂಚಾಯತಿ ಕಟ್ಟಿ ಭೂಮಿಯ ಮೇಲಿನ ಕೈಲಾಸ ಅಂತ ಹೇಳಿ ಈ ಪ್ರದೇಶವನ್ನ ಕರೀತಾರೆ. ಸೊ ಶಿವನಿಗೆ ಮತ್ತು ಪಾರ್ವತಿಗೆ ಪ್ರತ್ಯೇಕ ದೇವಸ್ಥಾನ ಇರುವಂತಹ ಏಕೈಕ ದೇವಸ್ಥಾನ ಈ ಕಾರಿಂಜೇಶ್ವರ ದೇವಸ್ಥಾನ. ಸುಮಾರು 4 ಯುಗಗಳ ಇತಿಹಾಸವನ್ನು ಹೊಂದಿದೆ. ನೋಡ್ಬೋದು, ಇಲ್ಲಿ ಕಪಿ ಸೇನೆ, ನಮ್ಮ ವಾನರ ಸೇನೆ ನಮ್ಮನ್ನು ವಾರ್ಮ್ ಆಗಿ ವೆಲ್ಕಮ್ ಮಾಡಿಕೊಳ್ತಾ ಇದೆ. ನಮಗಂತೂ ಇವತ್ತು ಯುಗಾದಿ ತುಂಬ ಸ್ಪೆಷಲ್ ಆಗಿದೆ. ನೋಡ್ಬೋದು, ಇಲ್ಲಿಂದ ಗದಾತೀರ್ಥವನ್ನು ಕೂಡ ನಾವು ಇಲ್ಲಿಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಗಾಯ್ಸ್, ಈಗ ನಾವು ಕೆಳಗಿಂದ 100 ಮೆಟ್ಲುಗಳನ್ನು ಹತ್ತಿ ಮೇಲೆ ಬಂದಿದ್ದೇವೆ. ಇಲ್ಲಿಂದ ನೀವು ಕೆಳಗೆ ಇಲ್ಲಿ ನಮ್ಮ ಕಪಿ ಸೇನೆ ಆಂಜನೇಯಗಳು ಅವರು ನೋಡ್ಬೋದು ನೀವು ಇಲ್ಲಿ. ಮತ್ತು ನಮಗೆ ಇಲ್ಲಿ ಮೇಲೆ ಈ ವ್ಯೂವಿಂದ ಕೆಳಗೆ ಗದಾತೀರ್ಥ, ಭೀಮನ ಗದೆ ಆಕಾರ, ಇನ್ನೂ ಸ್ವಲ್ಪ ಮೇಲೆ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು. ಅಲ್ಲಿ ನಾವು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಕ್ಯಾಮರಾದಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು, ಆದರೆ ಡ್ರೋನ್ ಮೂಲಕ ಅದನ್ನು ನೀವು ವೀಕ್ಷಿಸಿದಾಗ ಪೂರ್ತಿಯಾಗಿ ಅದಕ್ಕೆ ಗದಾತೀರ್ಥ ಅಂತೇಳಿ ಹೆಸರು ಬಂದಿರುವಂಥದ್ದು. ಇನ್ನು ವ್ಯೂ ನೋಡಿ ಗೈಸ್, ಇಲ್ಲಿ ವ್ಯೂ ಎಂಜಾಯ್ ಮಾಡಿ ನೀವು. ಪೂರ್ತಿ ಹಚ್ಚ ಹಸಿರಿನಲ್ಲಿ ಇರುವಂತಹ ಈ ಒಂದು ಬೆಟ್ಟದ ಸೌಂದರ್ಯವನ್ನು ನೀವು ನೋಡ್ಬೋದು ಇಲ್ಲಿ. ನೋಡ್ಬೋದು ನೀವು ಇಲ್ಲಿ. ಸೊ ಆ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಇಲ್ಲಿ ಒಂದು ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಈ ರೀತಿಯ ಗುಹೆಗಳಲ್ಲಿ ಮಳೆಗಾಲ ಆಗಿರ್ಬೋದು, ಸುಮಾರು ಕಾಲಗಳಲ್ಲಿ ತಮ್ಮ ಪದಾರ್ಥಗಳನ್ನಾಗಿರ್ಬೋದು ಮತ್ತು ಈಗ ನಾವೇನು ಸ್ಟೋರೇಜ್ ರೂಮ್ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ಇಂತಹ ಚಿಕ್ಕ ಪುಟ್ಟ ಗುಹೆಗಳಲ್ಲಿ ಅಂದಿನ ಕಾಲದ ರಾಜ ಮಹಾರಾಜರು ಇರ್ತಾ ಇದ್ರು ಅನ್ನೋದನ್ನು ನಾವು ಪುರಾಣಗಳಿಂದ ತಿಳ್ಕೊಳ್ಬೋದು. ಸೊ ನನಗನ್ನಿಸ್ತದೆ ಇದು ಒಂದು ಸ್ಟೋರೇಜ್ ರೂಮ್ ರೀತಿ ಇರುವುದರಿಂದ ಇದು ಗುಹೆ ಅಲ್ಲ, ಒಂದು ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ, ಸಂಗಪ್ಪ ಅವರ ಮುಂದೆ ಬನ್ನಿ. ಓಕೆ, ಸೊ ನೀವು ನೋಡ್ಬೋದು, ತುಂಬ ಜಾಸ್ತಿ ಜಾಗ ಏನಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನೋಡಿ, ನಾವು ಈಗಾಗಲೇ ಹಂಪಿಯನ್ನು ಗಮನಿಸಿದಾಗ ಒಂದು ದೊಡ್ಡ ಕಲ್ಲಿನ ಕೆಳಗೆ ಒಂದು ಚಿಕ್ಕದಾದಂತಹ ಒಂದು ಕಲ್ಲು ಅದಕ್ಕೆ ಆಧಾರ ಸ್ತಂಭ ಆಗಿರ್ತದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಇಲ್ಲಿಯೂ ಕೂಡ ನೀವು ಗಮನಿಸ್ಬೋದು, ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಕಲ್ಲುಗಳು ಇಷ್ಟೊಂದು ದೊಡ್ಡದಾದಂತಹ ಒಂದು ಬಂಡೆಯನ್ನು ತಡೆದು ನಿಲ್ಲಿಸಿದ್ದಾವೆ. ಸೊ ಇನ್ನೊಂದು ಸ್ವಲ್ಪ ನಾವು ಮುಂದೆ ಹೋದರೆ ಅಲ್ಲಿಯೂ ಕೂಡ ಒಂದು ತುಂಬ ದೊಡ್ಡದಾದಂತಹ ಬಂಡೆ ಇದೆ. ಪೂರ್ತಿ ದೇವಸ್ಥಾನವನ್ನು ನಾವು ಗಮನಿಸಿದರೆ ಒಂದು ಏಕಶಿಲಾ ಬೆಟ್ಟದಲ್ಲಿರುವಂತಹ ಒಂದು ದೇವಸ್ಥಾನ ಅಂತೇಳಿ ಹೇಳ್ಬೋದು ಇದನ್ನು. ಬನ್ನಿ ಹಾಗೆ ಮುಂದೆ ಹೋಗುವ. ಸೊ ಗಾಯ್ಸ್, ನಾವು ಇಲ್ಲಿ ನೋಡ್ಬೋದು, ಹತ್ತಿರ ಒಂದು 250 ಮೆಟ್ಟಿಲುಗಳನ್ನು ಹತ್ತಿದ ನಂತರ ನಮಗೆ ಇಲ್ಲಿ ಸಿಗುವಂಥದ್ದೇ ಬಟ್ಟಿ ವಿನಾಯಕ ದೇವಸ್ಥಾನ ಮತ್ತು ಒಂದು ತುಳುನಾಡಿನ ಸಂಸ್ಕೃತಿಯಲ್ಲಿ ವಿಶೇಷ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಈ ನಾಗಬನ. ಬನ್ನಿ ನೋಡುವ. ಒಂದು ನಾಗಬನವನ್ನು ಇಲ್ಲಿ ಸ್ವಚ್ಛಗೊಳಿಸ್ತಾ ಇದ್ದಾರೆ, ನೀವು ಕಾಣ್ಬೋದು ಸ್ವಚ್ಛಗೊಳಿಸುವುದನ್ನು ಕೂಡ. ಹಾಗೆಯೇ ಈ ಬಂಡೆಗಳನ್ನು ನೋಡಿ, ಬಂಡೆಗಳ ಮಧ್ಯೆಯೇ ಈ ಒಂದು
ದೇವಸ್ಥಾನದ ನಿರ್ಮಾಣ ಆಗಿರುವಂಥದ್ದು ಒಂದು ವಿಶೇಷ. ಬನ್ನಿ ನೋಡುವ, ಇಲ್ಲಿ ಭಕ್ತಿ ವಿನಾಯಕ ದೇವಸ್ಥಾನ ಅಂತ ಹೇಳಿದೆ. ಹಾಗೆ ಅಲ್ಲೊಂದು ತುಂಬ ದೊಡ್ಡದಾದಂತಹ ಬಂಡೆಗಳು ಕೂಡ ಕಾಣ್ತಾ ಇದ್ದಾವೆ. ಈಗಾಗಲೇ ನಾವು ಸುಮಾರು 2-3 ಬಂಡೆಗಳನ್ನು ನೋಡ್ತಾ ಬಂದ್ವಿ. ಬನ್ನಿ. ಗಾಯ್ಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇನ್ನೊಂದು ಅಲ್ಲಿ ಕೆಳಗಿಂತ ದೊಡ್ಡ ಬಂಡೆ ಇದೆ. ಇಲ್ಲೊಂದು, ಈ ಬಂಡೆ ಒಂದಲ್ಲ, ಇದು 2 ಬಂಡೆ ಇದೆ ಇಲ್ಲಿ. ಎಷ್ಟು ದೊಡ್ಡ ಬಂಡೆ, ಒಂದು ಚಿಕ್ಕ ಬಂಡೆ ಸಪೋರ್ಟ್ ಅಂದರೆ ತುಂಬ ವಿಸ್ಮಯ. ಇದು ಮೊದಲಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ಇತ್ತು ಅಂತ. ಮತ್ತು ನೀವು ಅಲ್ಲಿ ಬಂಡೆ ಮಧ್ಯದಲ್ಲಿ ನೋಡ್ಬೋದು. ಅಲ್ಲಿ ನಾವು ಫಸ್ಟಿಗೆ ನೋಡುವಾಗ ಇಲ್ಲೊಂದು ಕಾಣ್ತಿರ್ಬೋದು ನಿಮಗೆ. ಸೊ ಅದನ್ನು ನಾವು ಮೊಸಳೆ ಅಂತ ಅಂದ್ಕೊಂಡಿದ್ವಿ ಫಸ್ಟಿಗೆ ನೋಡಿದಾಗ. ಆಮೇಲೆ ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಯ್ತು ಅದು ಮೊಸಳೆ ಅಲ್ಲ, ಆ ರೀತಿ ಇರೋ ಒಂದು ಕಲ್ಲು ಅಂತ. ಗಾಯ್ಸ್, ಇಲ್ಲಿ ಬಂದಿದೆ, ಆ ಬಂಡೆ ಮಧ್ಯದಲ್ಲಿ ತೋರಿಸಿದೆ. ಅದರ ಪಕ್ಕದಲ್ಲಿ ಒಂದು ಗುಹೆ ಇದೆ, ಒಂದು ದೊಡ್ಡ ಗುಹೆ. ಅಲ್ಲಿ ಕೆಳಗೆ ನೋಡಿದ್ರಲ್ಲ ನೀವು, ಅದಕ್ಕಿಂತ ಇಲ್ಲಿ ಮೇಲೆ ಒಂದು ದೊಡ್ಡ ಗುಹೆ ಇದೆ. ಆ ಗುಹೆ ಬಗ್ಗೆ ನಮ್ಮ ಸಂದೀಪ್ ಅವರು ಸ್ವಲ್ಪ ಹೇಳ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಕೇಳಿ ನೀವೆಲ್ಲರೂ. ಸೊ ಬನ್ನಿ ನೋಡಿ, ಈ ಗುಹೆಗೆ ನನ ಭೋಜನ ಗುಹೆ ಅಂತೇಳಿ ಕರೀತಾರಂತೆ. ಸೊ ಬನ್ನಿ ಅಲ್ಲಿ ನೋಡುವ. ಯಾರು ಕೂಡ ಹೋಗ್ತಾ ಇಲ್ಲ ಅಲ್ಲಿಗೆ, ಆದರೆ ನಾವು ಹೋಗ್ತೀವಿ. ನಾವು ಹೋಗಿ ನಿಮಗೆ ತೋರಿಸ್ತೀವಿ ಅದನ್ನು. ನೋಡ್ಬೋದು ಇಲ್ಲಿ ಇಷ್ಟು ದೊಡ್ಡದಾದಂತಹ ಒಂದು ಕಲ್ಲನ್ನು ನೀವು ನೋಡ್ಬೋದು. ಇಲ್ಲಿ ಇಷ್ಟು ದೊಡ್ಡದಾದಂತಹ ಒಂದು ಕಲ್ಲನ್ನು ಇಲ್ಲಿ ನೋಡ್ಬೋದು ನೀವು. ತುಂಬ ಒಂದು ಅತಿ ಚಿಕ್ಕದಾಗಿರುವಂತಹ ಒಂದು ಬಂಡೆ ಇಲ್ಲಿ ಹಿಡಿದು ನಿಂತಿರುವಂತಹದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದೆಲ್ಲವನ್ನು ನಾವು ಕೇವಲ ಇತಿಹಾಸದಲ್ಲಿ ಓದಿದ್ವಿ, ಆದರೆ ಈಗ ನಾವು ಗಮನಿಸಬಹುದು. ನೋಡಿ, ಇಷ್ಟು ದೊಡ್ಡದಾದಂತಹ ಒಂದು ಕಲ್ಲನ್ನು, ಒಂದು ಇಷ್ಟು ಕಲ್ಲು ಹಿಡಿದು ನಿಂತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ 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 ಕೂಡ ನೋಡ್ಬೋದು ನೀವು ಈ ಗುಹೆ ಹೇಗಿದೆ ಅಂತ ನೋಡ್ಬೋದು. ನೋಡಿ, ಸೊ ನಮಗೆ ಈ ಗುಹೆಯನ್ನು ನೋಡಿದಾಗ ತುಂಬ ಭಯ ಕೂಡ ಆಗ್ತದೆ. ಆದರೆ ಇದೆಲ್ಲವನ್ನ ನಾವು ಇತಿಹಾಸದಲ್ಲಿ ನೋಡ್ತಿದ್ವಿ. ನೋಡಿ, ಈಗ ರಿಯಲ್ ಆಗಿ ನಾವು ಇಲ್ಲಿ ಬಂದಿದ್ದೇವೆ. ಒಂದು ಗುಹೆಯನ್ನು ನಮಗೆ ನೋಡಲಿಕ್ಕೆ ಈ ಕಾರಿಂಜೇಶ್ವರ ಬೆಟ್ಟದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಗಾಯ್ಸ್, ಇಲ್ಲಿ ನಮಗೆ ಬಂದು ತುಂಬ ಸುಸ್ತಾಯಿತು. ಮೇಲೆ ಹತ್ತಿ ಬರುವಾಗ ಸಾಕಾಗಿ ಹೋಯಿತು. ನೋಡ್ಬೋದು ಇಲ್ಲಿ ಮುಖದಲ್ಲಿ ಬೆವರು ನೋಡಿ, ಎಷ್ಟು ಬೆವರು ಇಳಿದೋಗಿದೆ. ಕೆಳಗಿಂದ ಬಂದು ಇಲ್ಲಿ ಮೇಲೆ ತುಂಬ ಬಿಸಿಲಿದೆ ಗಾಯ್ಸ್. ಇಲ್ಲಿ ಬಿಸಿಲು, ಹಾಗಾಗಿ ನಾವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಳ್ಳುವಂಥ, ರೆಸ್ಟ್ ಮಾಡುವಂಥ ಇಲ್ಲಿ ಕುತ್ಕೊಂಡಿದ್ದೀವಿ. ತುಂಬ ಇದು ನಾವು ಕುಳಿತಿರುವಂತಹ ಸ್ಥಳ ಅಂತಂದರೆ ಗಣೇಶನ ಸನ್ನಿಧಿ ಇದು. ನಾವು ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋಗುವಾಗ ಇನ್ನೂ 2 ದೇವಾಲಯಗಳು ನಮಗೆ ಸಿಗ್ತವೆ. ಅದನ್ನೇ ಹಾಗೆ ನೋಡಿಕೊಳ್ತಾ ಮುಂದೆ ಸಾಗುವ. ಕಾರಿಂಜೇಶ್ವರ ದೇವಸ್ಥಾನದ ಒಂದು ದರ್ಶನವನ್ನು ಪಡೆದು ನಿಮಗೂ ಕೂಡ ಅಲ್ಲಿಯ ವ್ಯೂವನ್ನು ತೋರಿಸ್ತೇವೆ. ಅದು ಮುಖ್ಯವಾಗಿ ಅಲ್ಲಿ ಪ್ರತಿಧ್ವನಿ ಕಲ್ಲು ಇದೆ ಅಂಥೇಳಿ ಕೇಳಿಪಟ್ಟಿದ್ದೇವೆ. ಸೊ ಅಲ್ಲಿ ಕೂಡ ನಮ್ಮ ಪ್ರತಿಧ್ವನಿ ಕಲ್ಲನ್ನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ, ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಫುಲ್ ಎಲ್ಲ ಹತ್ತಿ, ಇಲ್ಲಿ ಫುಲ್ ಎಲ್ಲ ಹತ್ತಿಗೆ ಲಾಸ್ಟ್ ಮೇಲೆ ಕೊನೆಯ ಹಂತ. ಕೊನೆಯ ಹಂತಲ್ಲ, ಇದು 2ನೇ ಹಂತ. ಸಂಗಪ್ಪ ಅವ್ರೆ, ಮತ್ತು ಈಗ ಇಲ್ಲಿ ಮೇಲೆ ಬಂದಿದ್ದೀವಿ. ಈಗ ಫುಲ್ ಇನ್ನೂ ಅಲ್ಲಿ ಟಾಪ್ ಅಲ್ಲಿ ಹೋಗ್ಬೇಕು ಫ್ರೆಂಡ್ಸ್. ಅಲ್ಲಿ ಫುಲ್ ಟಾಪ್ ಅಲ್ಲಿ ಹೋದಾಗ ನಮಗೆ ಮೇಲೆ ಶಿವನ ದೇವಸ್ಥಾನ ಸಿಗ್ತದೆ. ಅಲ್ಲಿ ನಿಮಗೆ ಟಾಪ್ ಕಾಣ್ತಾ ಇದೆ ಅಲ್ವಾ ಮೇಲೆ, ಆ ಟಾಪ್ಗಿಂತ ಮತ್ತೆ 100ಕ್ಕಿಂತ ಹೆಚ್ಚಿನ ಮೆಟ್ಟಿಲುಗಳನ್ನು ಏರಿದಾಗ ನಮಗೆ ಶಿವ ದೇವಸ್ಥಾನ ಸಿಗ್ತದೆ, ಕಾರಿಂಜೇಶ್ವರದ್ದು. ಈಗ ನಾವು ಬಂದಿರುವಂಥದ್ದು, ನಾವು ರೀಚ್ ಆಗಿದ್ದೇವೆ ಇಲ್ಲಿ ಪಾರ್ವತಿ ದೇವಸ್ಥಾನ. ಸೊ ಈಗಾಗಲೇ ಹೇಳಿದ್ದೇನೆ, ಶಿವನಿಗೂ ಮತ್ತು ಪಾರ್ವತಿಗೆ ಪ್ರತ್ಯೇಕವಾಗಿರುವಂತಹ, ವಿಶೇಷವಾಗಿರುವಂತಹ ಈ ದೇವಸ್ಥಾನ. ನೋಡ್ಬೋದು ನೀವು ಇಲ್ಲಿಯ ವ್ಯೂವನ್ನು. ಪಾರ್ವತಿ ದೇವಸ್ಥಾನ. ಈಗ ವಿಡಿಯೋದ ಸ್ಟಾರ್ಟಿಂಗಲ್ಲಿ ನಾವು ಹೇಳಿದ್ವಿ, ಇಲ್ಲಿ ಶಿವ ಮತ್ತು ಪಾರ್ವತಿಗೆ ಬೇರೆ ಬೇರೆ ಗುಡಿ ಇದೆ ಅಂತ ಹೇಳಿದ್ವಿ. ಈಗ ನಾವು ಪಾರ್ವತಿ ದೇವಸ್ಥಾನದ ಮುಂದೆ ಇದ್ವಿ. ಮತ್ತು ನಾವು ವಿಡಿಯೋದ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ವಿ ಅಂದರೆ, ಇದು ಭೂಮಿಯ ಮೇಲಿನ ಕೈಲಾಸ ಅಂತ ಈ ಜಾಗವನ್ನು ಕರೀತಾರೆ ಅಂತ ಹೇಳಿದ್ವಿ. ಅದರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಒಂದು ಯಾವ ರೀತಿ ಇತಿಹಾಸ ಇತ್ತು ಅಂತ ಒಂದು ವಿವರಣೆಯನ್ನು ಕೊಡ್ತಾರೆ ನಮ್ಮ ಸಂದೀಪ್ ಅವರು. ಆಗಲೇ ಹೇಳಿದ್ವಿ, ಈ ಸ್ಥಳವನ್ನು ಭೂಮಿಯ ಕೈಲಾಸ ಅಂಥೇಳಿ ಕರೀತಾರೆ ಅಂಥೇಳಿ. ಸೊ ತೇತ್ರಾಯುಗದ ಒಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವ ಹಾಗೆ ನಾವು ಗಮನಿಸಿದ್ರೆ, ಇಲ್ಲಿ ತೇತ್ರಾಯುಗದಲ್ಲಿರುವಂತಹ ರಾಮ ತನ್ನ ತಂದೆ ಜಮದಗ್ನಿಯ ಆದೇಶದಂತೆ ಈ ಸ್ಥಳಕ್ಕೆ ಬಂದು ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಶಿವನಿಂದ ಕಂಡ ಪರಶುವನ್ನು ತಗೊಳ್ತಾನೆ. ಆದ ನಂತರ ಅವನು ರಾಮ ಇದ್ದಂಥವನು ಪರಶುರಾಮನಾಗಿ
ದಿಗ್ವಿಜಯವನ್ನು ಪಡೆದು ಕ್ಷತ್ರಿಯ ಕುಲವನ್ನು ನಾಶ ಮಾಡಿ ಈ ಸ್ಥಳದಲ್ಲಿ ಕ್ಷತ್ರಿಯ ಕುಲವನ್ನು ನಾಶ ಮಾಡ್ತಾನೆ ಅಂಥೇಳಿ ಒಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವುದನ್ನು ನಾವು ಗಮನಿಸಬಹುದು. ಸೊ ನೋಡ್ಬೋದು, ಪಾರ್ವತಿ ದೇವಸ್ಥಾನದ ಮುಂಭಾಗದಿಂದ ಸ್ವಲ್ಪ ಕೆಳಗೆ ಇಳಿದು ಬಂದರೆ ಇಲ್ಲಿ ಒಂದು ಗುಹೆಗಳ ಬಂಡೆಗಳು ಸಿಗ್ತವೆ. ಹಾಗೆ ಒಂದು ಸುಂದರವಾದಂತಹ ಪ್ಲೇಸ್ ಕೂಡ ಇಲ್ಲಿದೆ. ನಾನು ಈಗಾಗಲೇ ಹೇಳಿದೆ, ವಯಸ್ಸಾದವರು ಮೆಟ್ಲುಗಳನ್ನು ಹತ್ತಲಿಕ್ಕೆ ಆಗಲಿಲ್ಲ ಅಂತಂದರೆ ಇಲ್ಲಿ ಪಾರ್ವತಿ ದೇವಸ್ಥಾನದ ಎದುರಿಗೆ ಒಂದು ರಸ್ತೆ ಬಂದು ತಲುಪ್ತದೆ. ಇಲ್ಲಿಗೆ ಕಾರಿನ ಮೂಲಕ ಕೂಡ ಬರ್ಬೋದು. ಸೊ ಇದು ಒಂದು ಉದ್ಯಾನವನದ ರೀತಿ ನಮಗೆ ಕಾಣ್ತಾ ಇದೆ. ನೋಡುವ ಈ ಉದ್ಯಾನವನದಲ್ಲಿ ಯಾವ ರೀತಿಯಾದಂತಹ ಒಂದು ಎಲ್ಲವೂ ಕೂಡ ತುಂಬ ಅದ್ಭುತವಾಗಿರುವಂತಹ ಒಂದು ಸ್ಥಳದಲ್ಲಿ ನೋಡಿ, ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಇದೆಲ್ಲವೂ ಕೂಡ ಆ ಬಂಡೆಗಳ ಮಧ್ಯೆ ನಿರ್ಮಾಣವಾಗಿರುವಂತಹ ಒಂದು ಸ್ಥಳ. ಇದು ಇಲ್ಲಿಯ ಮುಖ್ಯ ವಿಶೇಷತೆ ಅಂತ ಹೇಳಿ ಹೇಳ್ಬೋದು. I'm sorry, but don't wanna talk. I need a moment before I go. It's not